ತುಂಬ ಚೆನ್ನಾಗಿದೆ ಮೂವಿ. ತುಂಬ ದಿನಗಳಾದ್ಮೇಲೆ ಒಂದು ಒಳ್ಳೆ ಮೂವಿ ಬಂದಿದೆ. ಎಲ್ಲರೂ ಬಂದು ಮೂವಿ ನೋಡಿ, ಲೈಕ್ ಅಪ್ಪು ಸರ್ ಅಭಿಮಾನಿಗಳೆಲ್ಲ ಬಂದು ಮೂವಿ ನೋಡಿ. ತುಂಬ ಡೈಲಾಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ತುಂಬ ಇಷ್ಟ ಆಯಿತು ಮೂವಿ. ಅಪ್ಪ ಮತ್ತು ಮಗಂದು ಸೆಂಟಿಮೆಂಟ್ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ. ಅಳು ಬರಲಿಲ್ಲ. ಲೈಕ್ ಇವಾಗಿನ ಯೂತು ಮತ್ತು ಫ್ಯಾಮಿಲಿ ಇಬ್ಬರು ಬಂದು ನೋಡೋವಂಥ ಮೂವಿ ತುಂಬ ಚೆನ್ನಾಗಿದೆ. ಸಾರಿ, ಹೌದು ಹೌದು, ನಮ್ಮ ಫ್ಯಾಮಿಲಿಯವರೇ, ನಮ್ಮ ತಂದೆಯವರೇ ಹೇಳ್ದೇನೆ ಎಷ್ಟೋ ಸ್ಯಾಕ್ರಿಫೈಸ್ ಮಾಡಿರ್ತಾರೆ ನಮಗೆ. ಅದೆಲ್ಲ ಒಂದೊಂದ್ಸತಿ ನೆನಪಾಗುತ್ತೆ ನಮ್ಮ ಎಜುಕೇಷನ್ಗಾಗಿಲಿ ಎಲ್ಲನೂ. ತುಂಬ ಚೆನ್ನಾಗಿದೆ ಮೂವಿ. ಹೌದು ಹೌದು, ನಾನು ಫಸ್ಟ್ ಶೋಗೆ ಬಂದಿದ್ದೇ ಇಲ್ಲ, ಇದೇ ಫಸ್ಟ್ ಬಂದಿರೋದು. ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ. ಹೌದು ಹೌದು, ಅಪ್ಪು ಸರ್ನ ತುಂಬ ಮಿಸ್ ಮಾಡ್ಕೋತೀವಿ. ಅಪ್ಪು ಸರ್ನ ಯುವರಾಜ್ ಕುಮಾರಲ್ಲಿ ನೋಡೋಕೆ ಇಷ್ಟಪಡ್ತೀವಿ. ಕುಮಾರ್ ಫ್ಯಾಮಿಲಿ ಅಭಿಮಾನಿಗಳು ಅವ್ರ ಫಿಲಮ್ಗಳೆಲ್ಲ ನೋಡ್ತಾ ಇದ್ವಿ. ಅಪ್ಪು ಮಿಸ್ ಆದಾಗ ನಾವು ಕಳ್ಕೊಂಡ್ಬಿಟ್ವಿ ಅಂದ್ಕೊಂಡ್ವಿ. ಈ ಫಿಲಮಲ್ಲಿ ಎಲ್ಲ ಕಾಣ್ತಾರೆ. ಅಪ್ಪು ಪ್ರತಿಯೊಂದು ಹೆಜ್ಜೆಲ್ಲೂ ಕಾಣ್ತಾರೆ. ಸೆಂಟಿಮೆಂಟ್ ಇದೆ, ಒಳ್ಳೆ ಫೈಟ್ಸ್ ಇದೆ, ಹಾಡಿದೆ, ಎಮೋಷನ್ ಇದೆ, ಏನಿಲ್ಲ ಅಂತ ಕೇಳಿ ಪ್ರತಿಯೊಂದು ಇದು ಡ್ಯಾನ್ಸ್ ಇದೆ. ಯಾರು ಮಿಸ್ ಮಾಡ್ಕೊಬಿಡಿ. ದಯವಿಟ್ಟು ಬನ್ನಿ. ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ. ಜೈ ಅಪ್ಪು ಬಾಸ್. ಸರ್, ಅಪ್ಪು ನೋಡ್ಕೊಂಡು ಬಂದೇ ಬರ್ತಾರೆ. ನಮ್ಮ ಕನ್ನಡ ಯಾವತ್ತು ಎಲ್ಲೂ ಹೋಗಲ್ಲ, ಬಂದೇ ಬರುತ್ತೆ. ತುಂಬಾ ಚೆನ್ನಾಗಿದೆ. ಅದಕ್ಕೆ ಎಮೋಷನ್ ತಡೆಯೋಕ್ಕಾಗಲಿಲ್ಲ, ಅದಕ್ಕೆ ಇಷ್ಟು ಮಾತಾಡಿದ್ದೀನಿ. ನಾವು ಮಾತಾಡ್ತಾನೆ ಇರಲಿಲ್ಲ ಸರ್. ಅಪ್ಪುನ ಪ್ರತಿಯೊಂದು ಸೀನಲ್ಲೂ ಮಿಸ್ ಮಾಡ್ಕೊಬೇಡಿ. ದಯವಿಟ್ಟು ನಾನು ಕೈ ಮುಗಿ ಕೇಳ್ಕೊಳ್ತಾ ಇದ್ದೀನಿ ಕನ್ನಡ ಜನಗೆ, ದಯವಿಟ್ಟು ಫಿಲಮ್ ನೋಡಿ. ಅಪ್ಪು ಅವರು ತುಂಬ ಚೆನ್ನಾಗಿದೆ ಸರ್. ದಯವಿಟ್ಟು ಯಾರು ಮಿಸ್ ಮಾಡಿ. ನಾನು ಮೊದಲನೇ ಸಲ ಇದು ಮಾತಾಡ್ತಾ ಇರೋದು. ನಂಗೆ ಏನು ಮಾತಾಡ್ತಾ ಇದ್ದೀನಿ ಅಂತ ಗೊತ್ತಿಲ್ಲ. ಎಮೋಷನ್ಗೆ ತುಂಬ ಚೆನ್ನಾಗಿದೆ. ರಾಜ್ಕುಮಾರ್ ಮನೆತನ ಉಳಿತಲ್ಲ, ಅದೊಂದು ಹೆಮ್ಮೆ ಆಯಿತು. ನಮ್ಮ ಮನೆತನ ಉಳಿದಂಗೆ ಅಷ್ಟು ಹೆಮ್ಮೆ ಆಯಿತು ಸರ್. ಪಂಚಿಂಗ್ ಡೈಲಾಗ್ಸ್ ಬಗ್ಗೆ ಹೇಳೋದಾದ್ರೆ ಸುಮಾರು ಪಂಚಿಂಗ್ ಡೈಲಾಗ್ಸ್ ಸೂಪರ್ ಆಗಿದೆ ಸರ್. ಕೆಲವ್ರು ಅರ್ಥ ಮಾಡ್ಕೊಳ್ಳೋರು ಸಾಕದು ಪಂಚಿಂಗ್ ಡೈಲಾಗ್. ನಮ್ಗೆ ಅರ್ಥ ಆಗೋದು ಬೇಡ. ಅವ್ರನ್ನ ಯಾರು ಪ್ರೀತಿ ಸರ್, ಅವ್ರಿಗೆ ಮಾತ್ರ ಅರ್ಥ ಆಗುತ್ತೆ. ಥ್ಯಾಂಕ್ ಯು ಸರ್. ಫೈಟಿಂಗು, ಸ್ಟಂಟು ಏನು ಚೆನ್ನಾಗಿಲ್ಲ ಅಂತ ಕೇಳಿ ಪ್ರತಿಯೊಂದು ಇದೆ. ಫ್ಯಾಮಿಲಿ ಸ್ಟೋರಿ ಇದೆ. ಬಂದು ನೋಡಿ ಸರ್. ನಾನು ಟಿಕೆಟ್ ಕೊಡಿಸ್ತೀನಿ, ಬನ್ನಿ. ಎಲ್ಲರೂ ಕೊಡಿಸ್ತೀನಿ, ಬನ್ನಿ. ತುಂಬಾ ಚೆನ್ನಾಗಿದೆ. ಎಲ್ಲ ಸೆಂಟಿಮೆಂಟ್ ಇದೆ. ಅಲ್ಟಿಮೇಟ್ ಬೆಲೆ ಕಟ್ಟಕ್ಕೆ ಚಾನ್ಸ್ ಇಲ್ಲ. ನಮ್ಮ ಅಪ್ಪನ ಎಲ್ಲೂ ಕಳ್ಕೊಂಡಿಲ್ಲ. ಇಲ್ಲೇ ಇದ್ದಾರೆ ಅಪ್ಪು. ನೆಕ್ಸ್ಟ್ ಬರ್ತೀವಿ. ಆಹಾ, ಅದಕ್ಕೆ ನಾವು ಹೇಳ್ತಾ ಇದ್ದಿಲ್ಲ ಸರ್. ನಾನು ಎಮೋಷನಲ್, ತುಂಬಾ ಎಮೋಷನಲ್ ಆಗ್ಬಿಟ್ಟಿದೆ. ಫಿಲಮ್ ಇನ್ನೂ 10 ಸಲ ನೋಡ್ಬೇಕು ನಾವು. ಥ್ಯಾಂಕ್ ಯು ಸರ್. ಆಮೇಲೆ ಇನ್ನೊಂದು ಸರ್, ಮೊದಲನೇದಾಗಿ JP ನಗರ ದೊಡ್ಡ ಮನೆ ಅಭಿಮಾನಿಗಳಿಗೆ ಧನ್ಯವಾದಗಳು. ಯಾಕೆಂದ್ರೆ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮೈಸೂರಲ್ಲಿರೋ ಅರಮನೆನ ಬೆಂಗಳೂರು JP ನಗರ ಸಿದ್ದೇಶ್ವರ ಥಿಯೇಟರ್ ತಗೊಂಬಂದಾರಲ್ಲ, ಅದಕ್ಕೋಸ್ಕರ ನಮ್ಮ ರಾಜವಂಶದ ಅಭಿಮಾನಿಗಳು, JP ನಗರ ದೊಡ್ಡ ಮನೆ ಅಭಿಮಾನಿಗಳಿಗೆ ಧನ್ಯವಾದಗಳು. ಎಲ್ರಿಗೂ ಜಯವಾಗ್ಲಿ, ಶುಭವಾಗ್ಲಿ. ಒಂದು ರಾಜವಂಶ ಚಿತ್ರ ಹೆಂಗಿರ್ಬೇಕು, ಏನು ಅಲಂಕಾರ ಮಾಡಬೇಕು ಅಂತೇಳಿ ನಮ್ಮ JP ನಗರದ ಸಿದ್ದೇಶ್ವರ ಥಿಯೇಟರ್ ಅವ್ರು ಮಾಡಿ ತುಂಬ ಅಲಂಕಾರ ತೋರಿಸಿದ್ದಾರೆ. ಚಿತ್ರ ಅಷ್ಟೇ ಅಲ್ಟಿಮೇಟ್ ಆಗಿದೆ. ರಾಜವಂಶಕ್ಕೆ ಇದೊಂದು ಚಿತ್ರ, ಇತಿಹಾಸದ ಚಿತ್ರ ಬೇಕಾಗಿತ್ತು. ಈಗ ಇದನ್ನ ಸಾರ್ವಜನಿಕರ ಎದುರಿಗೆ ಮುಂದೆಗಡೆ ಇಟ್ಟಿದ್ದಾರೆ. ಸಂತೋಷ್ ಆನಂದ್ ನಮಗೆ ಹ್ಯಾಂಡ್ಸ್ ಆಫ್ ಹೇಳಬೇಕು. ಇನ್ನೊಂದು ನಾವು ಕೊನೆಯಲ್ಲಿ ಅಣ್ಣವರಾಗಲಿ ಪುನೀತ್ ಅವರಾಗಲಿ ನೋಡ್ತಾ ಇದ್ರೆ ನಮಗೆ ಭಾವುಕರಾಗ್ತಾ ಇದೀವಿ ಅಷ್ಟೇ ಹೊರತು ಬೇರೆ ಏನಿಲ್ಲ. 10 ನಿಮಿಷಕ್ಕೂ ಟ್ವಿಸ್ಟ್ ಇದೆ ಸರ್ ಈ ಪಿಕ್ಚರ್ನಲ್ಲಿ. 5 ನಿಮಿಷಕ್ಕೂ 10 ನಿಮಿಷಕ್ಕೂ ಟ್ವಿಸ್ಟ್ ಇದೆ. 10 ನಿಮಿಷಕ್ಕೆ ನೀವು ಮರೆಯಕ್ಕಾಗಿರೋಂಥ ಡೈಲಾಗ್ ಇದೆ. ಯಾವ ಚಿತ್ರದಲ್ಲೇ ನೋಡೋಕ್ಕಾಗಿರೋಂಥ ಸಂಭಾಷಣೆ ಇದೆ. ಯಾವ ಚಿತ್ರದಲ್ಲಿ ನೋಡೋಕ್ಕಾಗಿರೋಂಥ ಒಂದು ಕಳಕಳಿಯ ಮೆಸೇಜ್ ಇದೆ. ಅದ್ರ ಬಿಟ್ಟು ಬೇರೆ ಇನ್ನೇನು ಆಡಂಬರ ತೋರಿಸಿಲ್ಲ. ಕತೆ ಏನು ಬೇಕು ಅದನ್ನು ಮಾತ್ರ ಬಳಸ್ಕೊಂಡಿದ್ದಾರೆ. ಚಿತ್ರ ಹೈ ಕ್ಲಾಸ್ ಹಿಟ್ ಆಗಿದೆ. ಚಿತ್ರಮಂದಿರಕ್ಕೆ ಇನ್ನೇನು ಇಲ್ಲ ಬೇಕಾಗಿರೋದು. ನಾವು ಸಾರಥಿಗಳು ಬಂದು ಹೋಗ್ತಾ ಇರೋದು ಅಷ್ಟೇ ಕೆಲಸ. ಡಾಕ್ಟರ್ ರಾಜವಂಶ ಅಜರಾಮರವಾಗಿ ಇರೋದಕ್ಕೆ ಈ ಚಿತ್ರ ಸಾಕ್ಷಿಯಾಗಿದೆ. ಅಂದರೆ ಬೇರೆ ಕಣ್ಣಪ್ಪ 54ನೇ ಇಸ್ವಿಲಿ ಯಾವಾಗ ಸಾಕ್ಷಿ ಆಯಿತೋ, ಈಗ 2024ಕ್ಕೆ ಯುವರಾಜ್ ಕುಮಾರ್ ತಿರುಗಿ ಬುನಾದಿ ಹಾಕಿದ್ದಾರೆ. ಹಾಗಾಗಿ ಯುವರಾಜ್, ಪುನೀತ್ ರಾಜ್ಕುಮಾರ್, ಅಣ್ಣವರು, ರಾಜವಂಶ ಎಲ್ಲೂ ಹೋಗಿಲ್ಲ ಅನ್ನೋದಕ್ಕೆ ಈ ಚಿತ್ರ ಸಾಕ್ಷಿಯಾಗಿ ಕೊಡುಗೆ ಕೊಟ್ಟಿದ್ದಾರೆ. ಸಂತೋಷ್ ಆನಂದ್ ನಮಗೆ ಹ್ಯಾಂಡ್ಸ್ ಆಫ್ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳಿಂದ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.